ಮಾಜಿ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ವಿರುದ್ಧ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಾಗ್ದಾಳಿ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಅಧಿಕಾರದಲ್ಲಿದ್ದಾಗ ಒಕ್ಕಲಿಗರ ಮುಖಂಡರ ಮೇಲೆ ಹಾಕಿಸಿದಂತಹ ಪಟ್ಟಿ ಬಿಡುಗಡೆಯಾಗಿದೆ. ಈಗ ಒಕ್ಕಲಿಗರ ಜಾತಿ ಅಂತ ಹಿಡಿದು ಜಾತಿಗೆ ಜೋತು ಬಿದ್ದಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಒಕ್ಕಲಿಗರ ಮುಖಂಡರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಒಕ್ಕಲಿಗ ಸಿಎಂ ಕುಮಾರಸ್ವಾಮಿ ಸರ್ಕಾರವನ್ನ ಬೀಳಿಸಿದ್ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಆಗ ಎಲ್ಲಿ ಹೋಗಿತ್ತು ಒಕ್ಕಲಿಗರ ನಂಟು? ಒಂದು ಜಾತಿಯ ವೋಟ್ ತೆಗೆದುಕೊಂಡು ಗೆಲ್ತೀರಾ ನೀವು, ಅಥವಾ ಇತರೆ ಸಮಾಜಗಳ ವೋಟ್ ಕೂಡ ಬೇಕಾ ನಿಮಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ನಡೆಸಿದಂತಹ ದುರಾಡಳಿತಕ್ಕೆ ಜನರ ಶಾಪ ತಟ್ಟತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯನವರನ್ನ ಒಕ್ಕಲಿಗರ ವಿರೋಧಿ ಅಂತಕ್ಕಂಥ ಹೇಳಿಕೆಯನ್ನ ಕೊಡ್ತಾರೆ. ನಾನು ಅವ್ರಿಗೆ ಕೇಳಿರ್ತಕ್ಕಂಥದ್ದಿಷ್ಟೇ ಒಂದು ಪ್ರಶ್ನೆ. 2013ರಿಂದ 2018 ಮಧ್ಯೆ ತಾವು ಯಾರ ಜೊತೆಲಿದ್ರಿ? ಯಾರನ್ನ ಹಾಡಿ ಹೊಗಳ್ತಾ ಇದ್ರಿ? ಯಾರನ್ನ ಸುಮಾರು 10ರಿಂದ 15 ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಕರ್ಕೊಂಡ್ ಬಂದ್ರಿ? ಅವತ್ತು ಅವರು ಒಕ್ಕಲಿಗರ ವಿರೋಧಿ ಅಲ್ವಾ? ಏನಾದ್ರೂ ಆ ಸಂದರ್ಭದಲ್ಲಿ ತಾವು ಒಕ್ಕಲಿಗರ ಜಾತಿಯಿಂದ ಏನಾದ್ರೂ ಸ್ವಲ್ಪ ತಾತ್ಕಾಲಿಕವಾಗಿ ಹೊರಗಡೆ ಬಂದಿದ್ರಾ? ಇದನ್ನ ಉತ್ತರ ಕೊಡ್ಬೇಕಾಗತ್ತೆ. ಇವತ್ತು ತಾವು ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು, ಅವರು ಎಲ್ಲಾ ಜಾತಿ ವರ್ಗದ ಜನರ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥವ್ರು. ಅವ್ರು ಯಾವುದೇ ಒಂದು ಜಾತಿಗೆ ವಿರೋಧಿ ಅಲ್ಲ. ಇವತ್ತು ಇದೇ ಲೋಕಸಭಾ ಚುನಾವಣೆಯಲ್ಲಿ 8 ಜನ ಒಕ್ಕಲಿಗ ಸಮುದಾಯದ ಮತ್ತು ಅದಕ್ಕೆ ಒಳಪಟ್ಟಿರ್ತಕ್ಕಂಥ ಸಮುದಾಯದ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಪಕ್ಷ ಕಳೆದ ನಿಲ್ಲಿಸಿದೆ. ಯಾರ್ಯಾರು ಇಲ್ಲಿ ಪ್ರಬಲವಾಗಿ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಒಕ್ಕಲಿಗರ ಜಾತಿಗೆ ಸೇರಿರ್ತಕ್ಕಂಥ ಮುಖಂಡರ ಮೇಲೆ ಯಾವ ರೀತಿ ದಾವೆಗಳನ್ನ ಹಾಕ್ಸಿದ್ದೀರಿ, ಏನೆಲ್ಲ ತಾವು ಮಾಡಿದ್ದೀರಿ ಅಂತಕ್ಕಂಥದ್ದು ದೊಡ್ಡ ಪಟ್ಟಿ ಇದೆ. ಅವತ್ತು ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ನೀವ್ ಯಾಕೆ ಅವತ್ತು ರಾಜೀನಾಮೆ ಕೊಟ್ಟು ಹೊರಗೆ ಹೋದ್ರಿ? ಯಾರನ್ನ ಮುಖ್ಯಮಂತ್ರಿ ಮಾಡಕ್ ಹೋದ್ರಿ ಅವತ್ತು ಸಂದರ್ಭದಲ್ಲಿ? ನೀವು ಈಗ ಕಾಲ ಬದಲಾಗಿದೆ ಅಂತ ಹೇಳಿ ನೀವು ದೇವೇಗೌಡರನ್ನ ಹೊಗಳ್ತೀರಾ, ಕುಮಾರಸ್ವಾಮಿ ಅವರನ್ನ ಹೊಗಳ್ತೀರಾ. ಅಂದ್ರೆ ನೀವು ಯಾವಾಗ ಬೇಕಾದ್ರೆ ಅವಾಗ ಒಕ್ಕಲಿಗರು ಲೇಬಲ್ ಹಾಕೊಡ್ತೀರಾ, ಯಾವಾಗ ಬೇಡ ನಿಮ್ಮ ಅಧಿಕಾರಕ್ಕೆ ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಯಾವತ್ತು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹೋಗ್ಬೋದು ಅಂತಕ್ಕಂಥದ್ದನ್ನ ನೀವು